ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಂದು ಖುಷಿ ವಿಷಯ ಗೈಸ್, 872 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ಗಿವ್ ಅವೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಅಂಡ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ವಿಡಿಯೋ ಜೆಇ ಸ್ಟೂಡೆಂಟ್ಸ್, ನೀಟ್ ಸ್ಟೂಡೆಂಟ್ಸ್, KCET ಸ್ಟೂಡೆಂಟ್ಸ್ ನೋಡ್ಲೇಬೇಕು. ಬರೇ 9 ರಿಂದ 10 ಚಾಪ್ಟರ್ಸ್ ಓದಿದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ PDF ಅಲ್ಲಿ. ಅದನ್ನು ಓದಿದ್ರೆ ನಿಮ್ಗೆ 30+ ಗ್ಯಾರಂಟಿ ಸ್ಕೋರ್, 40+ ಗ್ಯಾರಂಟಿ ಸ್ಕೋರ್ ಅಂತ ಹೇಳುವಾಗಲೇ ಖುಷಿ ಆಗುತ್ತಲ್ವಾ. ಸೊ ಹಾಗಾಗಿದ್ರಿಂದಾಗಿ ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಬೇಕಾಗತ್ತೆ. ಸೊ ಕೆಲವು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಶೇರ್ ಮಾಡ್ತೀನಿ ನಿಮ್ಗೋಸ್ಕರ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸರಿ ಮಕ್ಕಳೇ, ಹಾಗಾದ್ರೆ ಶುರು ಮಾಡೋಣ ನಾವು ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಸೊ ಈ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಯಾವುದೆಲ್ಲ ಚಾಪ್ಟರ್ಸ್ ನೀವು ಕವರ್ ಅಪ್ ಮಾಡ್ಕೋಬಹುದು ಅಂದ್ರೆ ಈಸಿ ಚಾಪ್ಟರ್ಸು. ಫಸ್ಟ್ಗೆ ಅಟಾಮಿಕ್ ಸ್ಟ್ರಕ್ಚರ್. ಈ ಚಾಪ್ಟರ್ನ ನೀವು ಓದಿದ್ರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಇದರ ಒನ್ ಶಾರ್ಟ್ ಲೆಕ್ಚರು ಆ್ಯಕ್ಚುಲಿ ಇದೆ, ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೋಬೇಕು ನೀವು. 2 ಕ್ವಶನ್ಸ್ ಬಂದೇ ಬರುತ್ತೆ ಇಲ್ಲಿ, ಅಥವಾ 8 ಇದು ಯಾಕೆ ಹಾಕಿದ್ದಾರೆ ಅಂದರೆ ನಾನು ಜೆಗೆ ಕೂಡ ಹೇಳಿದ್ದೀನಿ ಇದರಲ್ಲಿ. ಸೊ ಜೆ ಮೀನ್ಸ್ ಮಕ್ಕಳು ಏನಾದರೂ ಇದ್ದರೆ ಅವ್ರಿಗೂ ಇದು ಅಪ್ಲೈ ಆಗುತ್ತೆ. ಬಟ್ ಜೆಇ ಅವರು ಏನಾಗಿದೆ, ನೀವು ನಿಮ್ಮ ಎಕ್ಸಾಮ್ಸನ್ನು ಇವಾಗ ಕೊಡ್ತಿದ್ದೀರಲ್ವಾ, ಸೊ ನೋ ವರೀಸ್. ನೆಕ್ಸ್ಟು ಥರ್ಮೋಡೈನಮಿಕ್ಸ್ ಬಗ್ಗೆ ಬರೋಣ ಬನ್ನಿ. ಸೊ ಏನಾಗುತ್ತೆ ಈ ಥರ್ಮೋಡೈನಮಿಕ್ಸಲ್ಲಿ ಅಂತ ನೋಡೋಣ. ಸರಿ, ಥರ್ಮೋಡೈನಮಿಕ್ ಚಾಪ್ಟರ್. ಇದರಲ್ಲಿ ಜೆಇಗೆ ಕೂಡ ಇದೆ ಮಾರ್ಕ್ಸ್. ಇಲ್ಲಿ ಜೆಇ ಮಾರ್ಕ್ಸ್ ಕೊಟ್ಟಿದ್ದೀನಿ, ಆಮೇಲೆ ಇಲ್ಲಿ CT ಮಾರ್ಕ್ಸ್ ಇದೆ. ಅಂದರೆ ನಾನು ಈಸಿಯೆಸ್ಟ್ ಚಾಪ್ಟರ್ಸ್ ಯಾವುದೆಲ್ಲ ಇದೆ ಅದನ್ನು ಡೀಲ್ ಮಾಡ್ಬೋದು. ಇದು ಬೋತ್ ಫಾರ್ ಜೆಇ ಸ್ಟೂಡೆಂಟ್ಸ್ ಮತ್ತು ಇದು KCET ಸ್ಟೂಡೆಂಟ್ಸ್ ಕೂಡ ಇಬ್ರಿಗೂ ಬರುತ್ತೆ. ಒನ್ ಶಾರ್ಟ್ ಲೆಕ್ಚರ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಯಾವುದಾದ್ರೂ ಯೂಟ್ಯೂಬ್ ಚಾನಲ್. ಇನ್ ಕೇಸ್ ನಾನು ಥರ್ಮೋಡೈನಮಿಕ್ಸ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಬೆನಿಫಿಟ್ಸ್ ಇನ್ ಫಿಸಿಕ್ಸ್ ಆಲ್ಸೋ, ಫಿಸಿಕ್ಸಲ್ಲಿ ಕೂಡ ಇದು ಬೆನಿಫಿಟ್ ಆಗುತ್ತೆ. ಎಷ್ಟು ಕ್ವಶನ್ ಬರುತ್ತೆ? 2. ಸೊ 2 ಕ್ವಶನ್ ಬರುತ್ತೆ CTಲೂ, ಅಥವಾ 1 ಬರ್ಬೋದು, ಐ ಡೋಂಟ್ ನೋ, ಪ್ರೊಬ್ಯಾಬಿಲಿಟಿಯಲ್ಲಿ ಹೇಳ್ತಾ ಇದ್ದೀನಿ. 8 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಜೆಇಲಿ ಕರೆಕ್ಟಾಗಿ ಕೇಳ್ಕೊಳ್ಳಿ, ಇದು ಜೆಇ ಬಗ್ಗೆ ಮಾತಾಡ್ತಿದ್ದೀನಿ. ಇಲ್ಲಿ ನಾನು KCET 2 ಅಥವಾ 1 ಕ್ವಶನ್ಸ್ ಯೂಶ್ವಲಿ ಬರುತ್ತೆ. ನಂತರ ನಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಅನ್ನೋ ಚಾಪ್ಟರ್ ಎಷ್ಟೋ ಜನ ಮಕ್ಳದ್ದು ಫೇವ್ರೇಟ್ ಇರುತ್ತೆ. ಇದು ಒಂದು ಶಾರ್ಟ್ ಲೆಕ್ಚರ್ ನೋಡ್ಕೊಳ್ಳಿ ಯಾವುದಾದ್ರೂ ಬೇರೆ ಚಾನಲ್, ಬಿಕಾಸ್ ಸಿನ್ಸ್ ನಾನು ಎಲೆಕ್ಟ್ರೋಕೆಮಿಸ್ಟ್ರಿ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ರಿಂದಾಗಿ. 1 ರಿಂದ 2 ಕ್ವಶನ್ ಬರುತ್ತೆ CTಗೆ, ಆಮೇಲೆ 4 ರಿಂದ 8 ಮಾರ್ಕ್ಸ್ ಸಿಗುತ್ತೆ. ಅದಾದರೆ ಡಬಲ್ ಮಾಡಿದ್ದಾರೆ ಅಷ್ಟೇ ನಿಮ್ಮ ಜೆಇಯಲ್ಲಿ. ಸೊ ಇದು ಸೆಕ್ಷನ್ ಜೆಇಗೆ, ಇದು ಸೆಕ್ಷನ್ ಬಂದುಬಿಟ್ಟು KCETಗೆ. ಬಟ್ ಇಬ್ಬರದ್ದು ಏನು, ನಾನು ಸ್ಕೋರಿಂಗ್ ಮಾರ್ಕ್ಸ್ ಎಷ್ಟು ಹೇಳಿದ್ದೀನಿ ಇದನ್ನೆಲ್ಲದನ್ನೂ ಓದಿದ್ರೆ ಬರೀ ಇಷ್ಟೇ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೀವು ಬರೇ ನೀವು 3 ಚಾಪ್ಟರ್ಸ್, ಅಟಾಮಿಕ್ ಸ್ಟ್ರಕ್ಚರ್ಸ್ ಅಂತೆ, ಥರ್ಮೋಡೈನಮಿಕ್ಸ್ ಅಂತೆ, ಎಲೆಕ್ಟ್ರೋಕೆಮಿಸ್ಟ್ರಿ ಅಂತೆ, ಬರೇ ಇದೇ 3 ಇದನ್ನ ಫಾಲೋ ಅಪ್ ಮಾಡಿದ್ರಿ ಅಂದರೆ ಯು ವಿಲ್ ಸ್ಕೋರ್ ಅ ಗುಡ್ ಮಾರ್ಕ್ಸ್. ನಮ್ಮ ಏಮ್ ಏನಿತ್ತು, 30+ ಆರ್ 40+ ಇನ್ ಬೋತ್ CT ಆ್ಯಂಡ್ ಜೆಇ. ಸರಿನಾ? ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಸ್ಲೈಡ್ಗೆ. ಸರಿ ಕಣ್ರಪ್ಪ, ಇವಾಗ ನಾವು ಏನು ಕಲಿಯೋದಕ್ಕೆ ಹೋಗ್ತಿದ್ದೀವಿ ಅಂದರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬಟ್ P ಬ್ಲಾಕ್ ಎಲಿಮೆಂಟ್ಸ್ ಡಿಲೀಟ್ ಆಗಿರೋ ಚಾಪ್ಟರ್ ಓದಬೇಡಿ. ಬಟ್ ಇದು ಜೆಇ ಅವರಿಗೆ ಇದೆ. ಜೆಇ ಸ್ಟೂಡೆಂಟ್ಸ್ ಕರೆಕ್ಟಾಗಿ ಕೇಳ್ಕೊಳ್ಳಿ. 2 ಕ್ವಶನ್ ಬರುತ್ತೆ NCERTಯಿಂದ, ಮತ್ತು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀರಾ ನೋಡಿ, ಅದರಿಂದ NCERTಯಿಂದ ಬರುತ್ತೆ. ಪಿರಿಯಾಡಿಸಿಟಿ ಚಾಪ್ಟರ್ CTಯಲ್ಲಿದೆ, ಕಂಪ್ಲೀಟ್ ಚಾಪ್ಟರ್ ಇದೆ. NCERT ಓದ್ಕೋಬೇಕಾಗುತ್ತೆ. ಒನ್ ಶಾರ್ಟ್ ಅಂತ ಇದ್ರ ಬಗ್ಗೆ ಅರ್ಥ ಅಂದರೆ NCERT ಓದ್ಕೊಳ್ಳಿ, ಅಥವಾ ಬೇರೆ ಯಾವುದೋ ಚಾನಲ್ ಅಪ್ಲೋಡ್ ಮಾಡಿದರೆ ಅಂತಹ ವೀಡಿಯೋ ನೋಡ್ಕೊಳ್ಳಿ. ನಂತರ ಒಂದೇ ಕ್ವಶನ್ ಬರುತ್ತೆ 4 ಮಾರ್ಕ್ಸ್ ಅಂದರೆ ಜೆಇ, ಇದು CT ಅವರಿಗೆ. ಕೋಆರ್ಡಿನೇಷನ್ ಕಾಂಪೌಂಡ್ ಅನ್ನೋ ಒಂದು ಚಾಪ್ಟರ್ ಇದೆ. ಸೊ ಇದು ಕಂಪ್ಲೀಟ್ NCERT ಓದ್ಕೋಬೇಕಾಗತ್ತೆ ನೀವು. 2 ಕ್ವಶನ್ಸ್ ಅಂದರೆ 8 ಮಾರ್ಕ್ಸ್ ಇನ್ ಜೆಇ, ಬಟ್ 2 ಕ್ವಶನ್ಸ್ ಫಾರ್ KCET, ಕರ್ನಾಟಕ CET. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಮಕ್ಕಳೇ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬಯೋಮಾಲಿಕ್ಯೂಲ್ಸ್ ಇದೆ, ಪ್ಯೂರಿಫಿಕೇಶನ್ ಆಫ್ ಅನಾಲಿಸಿಸ್ ಇದೆ. ಇದು ಕಂಪ್ಲೀಟ್ NCERT ನೀವು ಓದ್ಕೋಬೇಕಾಗತ್ತೆ. ಲೆಕ್ಚರರ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಯೂಟ್ಯೂಬಲ್ಲಿ 2 ಕ್ವಶನ್ಸ್ ಬರುತ್ತೆ, ಅಂದರೆ 8 ಮಾರ್ಕ್ಸು. ಸೊ ಇಲ್ಲಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅನ್ನು GOC ಚಾಪ್ಟ್ರಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ NCERT 7 to 8 ಪೇಜಸ್ ಇದೆ. ಅದು NCERTಯಲ್ಲಿದೆ. 1 ಕ್ವಶನ್ ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಅದು 1 ಕ್ವಶನ್ 4 ಮಾರ್ಕ್ಸ್ ಕೊಡುತ್ತೆ ಅಂತೆ.
ಮತ್ತು ಎಲ್ಲ ನೇಮಡ್ ರಿಯಾಕ್ಷನ್ 1 ಅಥವಾ 2 ಇದರಲ್ಲಿ ನೋಡಿ JEಯಲ್ಲಿ ಡಬಲ್ ಧಮಾಕ, ಟ್ರಿಪಲ್ ಧಮಾಕ, ಕ್ವಾಡ್ರಲ್ ಧಮಾಕ. ಸೊ ಗೈಸ್ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ 1 2 3 4 5 6 7 8 9 ಏನಾಯಿತು, 9 ಚಾಪ್ಟರ್ಸ್ ಓದಿದ್ರಿ. ಈ 9 ಚಾಪ್ಟರ್ಸನ್ನು ಓದಿದ್ರೆ ಔಟ್ ಆಫ್ 10 ಒಂದು ಏನು ಮಾಡಬೇಕು, 1 ಎಕ್ಸ್ಟ್ರಾ ಬೇಕಲ್ವಾ ನಿಮ್ಗೆ ಇವಾಗ. ಯಾಕಂದರೆ CT ಮಕ್ಕಳಿಗೆ ಇಲ್ಲಿ ನಾನು ಎಕ್ಸ್ಟ್ರಾ ಹೇಳದೆ ಹೋದರೆ ಇದಕ್ಕೆ ದಟ್ ವಿಲ್ ಬಿ ವಾಟ್ ಪ್ರಾಬ್ಲಮ್ ಅಲ್ವಾ. ಸೊ ಇಲ್ಲಿ ಯಾವ ಚಾಪ್ಟರ್ ಹಾಕಬಹುದು ಅಂದರೆ, ಸೊ ನಿಮಗೆ ಬೈ ದ ವೈ ಅದು ಈಸಿ ಕೂಡ ಆಗಿರಬೇಕು, ಸಿಂಪ್ಲಿ ರ್ಯಾಂಡಮ್ ಆಗಿ. ಈ ಚಾಪ್ಟರ್ ಓದಕ್ಕೆ ಹೋಗಬೇಡಿ, P ಬ್ಲಾಕ್ ನಿಮಗಿಲ್ಲ. CT ಅವರಿಗೆ ಕಾಮೆಡ್ಗೆ ಅಥವಾ ನೀಟ್ ಯಾರು ಅಥವಾ JEE ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ, ನಿಮ್ಗೆಲ್ರಿಗೂ ಬೇಕಾಗತ್ತೆ. ಸೊ ನಾನು ಚೆಕ್ ಮಾಡ್ತೀನಿ, 1 ನಿಮಿಷ ಕೊಡಿ ನನಗೆ. ಸೊ P ಬ್ಲಾಕ್ ಇಲ್ಲ ಅಂದರೆ S ಬ್ಲಾಕು ಇಲ್ಲ, ಹೈಡ್ರೋಜನು ಇಲ್ಲ. ಓಕೆ, ಈಸಿ ಚಾಪ್ಟರ್ ಸಿಕ್ತು ನಿಮಗೆ. ಡಬಲ್ ಧಮಾಕ ಇದೆ. ಏನು ಗೊತ್ತಾ, ನಾನು ಬರಿತಿರೋದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದರ ಬದಲು ರೆಡಾಕ್ಸ್ ಚಾಪ್ಟರ್ ಮತ್ತು ಇಕ್ವಿಲಿಬ್ರಿಯಮ್, ಈ 2 ಚಾಪ್ಟರ್ಸ್ ಏನಿದೆ ನೋಡಿ ಅದನ್ನು ಇದ್ರ ಪ್ಲೇಸಲ್ಲಿ ಹಾಕ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತಿದ್ದೀನಿ, ರೆಡಾಕ್ಸ್ ಆ್ಯಂಡ್ ಇಕ್ವಿಲಿಬ್ರಿಯಮ್ 2 ಸಾರಿ ಸ್ಟೂಡೆಂಟ್ಸ್ ಈ P ಬ್ಲಾಕ್ ಬದಲಿಗೆ ಯು ನೀಡ್ ಟು ಸ್ಟಡಿ ರೆಡಾಕ್ಸ್ ಆ್ಯಂಡ್ ಇಕ್ವಿಲಿಬ್ರಿಯಮ್. ಇದು ಕಲ್ತ್ಕೊಳ್ಳಿ. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇಲ್ಲ ಅಂದ್ಕೊಳ್ತೀನಿ PDF ಅಲ್ಲಿ. ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇಲ್ಲ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ಕೊಳ್ತಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು, ಧನ್ಯವಾದಗಳು.